ಸಚಿವಾರ್ಯಂ ಸೋಕಿಪೆ ರತಿಸೀತೆ ಕೊಡಗ ಸಚಿವಾರ್ಯಂ ಸೋಕಿಪೆ ಅಚ್ಚೆ ಕುಮಾರನು ದಟ್ಟನ ಸಮರಿಸಿ ಅಚ್ಚೆ ಕುಮಾರನು ದಟ್ಟನ ಸಮರಿಸಿ ಇಚ್ಛಿಸುವಂತೆ ಇವನಂತೆ ಸಚಿವಾರ್ಯಂ ಸೋಕಿಪೆ ರತಿಸೀತೆ ಕೊಡಗ ಸಚಿವಾರ್ಯಂ ಸೋಕಿಪೆ ಕಡು ಕಪಿ ಎಲ್ಲ ನೋಡಲು ಬರುತ್ತಿದೆ ಕಡು ಕಪಿ ಎಲ್ಲ ನೋಡಲು ಬರುತ್ತಿದೆ ಹೆಚ್ಚಿಸುವಂತೆ ಇವನಂತೆ ಸಚಿವಾರ್ಯಂ ಸೋಕಿಪೆ ರತಿಸೀತೆ ಕೊಡಗ ಸಚಿವಾರ್ಯಂ ಸೋಕಿಪೆ ಪ್ರಾರ್ಥನೆ. ಕುಮಾರರಾದ ಇಂದ್ರಜಿತ್ತು ಇನ್ನೂ ಯಾಕೆ ಬರಲಿಲ್ಲ? ಯುವರಾಜನು ನಮ್ಮ ಅಶೋಕವನವನ್ನು ಹಾಳು ಮಾಡಿದ ಕಥೆಯನ್ನು ಇಡುತ್ತಿರುವನು. ಬಲ ಬಲ ತಂದೆಯನ್ನು ಲಿಂದು ಬಿಡದೆ ತಂದಿದೆನು ಕೊಡದು ತಂದೆಯನ್ನು ಲಿಂದು ಬಿಡದೆ ತಂದಿದೆನು ಕೊಡದು ಬಾಣದಿಂದ ಬಾಣ ಬಿಟ್ಟು ತಂದಿದೆನು ಕೊಡದು ಬಾಣದಿಂದ ಬಾಣ ಬಿಟ್ಟು ತಂದಿದೆನು ಕೊಡದು ತಂದೆಯನ್ನು ಲಿಂದು ಬಿಡದೆ ತಂದಿದೆನು ಕೊಡದು ತಂದಿದೆನು ಕೊಡದು ತಂದೆಯೇ ಅಕ್ಷಯನನ್ನು ಕೊಂದ ಕೋತಿಯನ್ನು ಹಿಡಿದು ತಂದು ನಿಮ್ಮ ಪಾದದ ಮೇಲೆ ಉಲ್ಟಿಸಿರುವೆನು. ಆಜ್ಞೆಯನ್ನು ಕೂಡ ಇವನನ್ನು ಈಗಲೇ ಚಿತ್ರವಾಗಿ ಚೆಳಿ ಬಿಡುವೆನು. ಕುಮಾರ ಕುಮಾರ ಸ್ವಲ್ಪ ತಡಿ. ನಿಮ್ಮ ಜನಕನ ಆಜ್ಞೆಯಂತೆ ಜನಕನ ಆಜ್ಞೆಯಂತೆ ನಡೆದುಕೊಳ್ಳೋಣ. ಜನಕನ ಆಜ್ಞೆಯಂತೆ ನಡೆದುಕೊಳ್ಳೋಣ. ಪ್ರಾಯಿಸ್ತಾನೆ. ಜಯಚಂದ್ರ, ಈ ಕೋತಿ ವೃತ್ತಾಂತವನ್ನು ವಿಚಾರಿಸು. ಯಾರು ನೀನು? ಎಲ್ಲಿಂದ ಬಂದೆ? ನಿನ್ನ ವೃತ್ತಾಂತವನ್ನು ತಿಳಿಸು. ತಿಳಿಸಿದ್ದರೆ ನಿನ್ನ ಚಿತ್ರವನ್ನು ಮಾಡಿಬಿಡುವೆನು. ಆಹಾ ರಾಮಚಂದ್ರ, ಬ್ರಹ್ಮಾಸ್ತ್ರದ ಒಂದು ಮುಹೂರ್ತವು ಪೂರೈಸಿತ್ತು. ಇನ್ನು ನಾನು ವಿಮುಕ್ತನಾದೆನು. ಎಲ್ಲವೋ ನಾನು ರಾವಣನನ್ನು ನೋಡುವುದಕ್ಕೆ ಬಂದಿದ್ದೇನು. ಅದು ನಮ್ಮ ದೊರೆಯಾದ ರಾವಣ ಸಾಳುವವನು ಇಲ್ಲೇ ಕುಳಿತಿರುವನು. ಇವನೇನೋ ರಾವಣನೆಂಬುವನು? ಹೌದು. ರಾಮ ಭಕ್ತನಾದ ನಾನು ಕೆಳಗೆ ಕುಳಿತು ಮಾತನಾಡುವುದು, ಇವನು ಮೇಲೆ ಕುಳಿತು ಮಾತನಾಡುವುದು. ನನ್ನ ಬಾಳವನ್ನು ಬೆಳೆಸಿ ಕೋಟೆಯನ್ನು ಕಟ್ಟಿ ಅದರ ಮೇಲೆ ಕುಳಿತುಕೊಂಡು ಇವನಿಗೆ ಕೆಲವು ನೀತಿ ವಾಕ್ಯಗಳನ್ನು ಬೋಧಿಸುವೆನು. ಮಗಳ
ಹಾಕಿಯೇ ಕಳ್ಳ. ಹೇ ರಾವಣ, ಲೇವೇಕೆ ನಿನ್ನ ಚರಿತ್ರೆಗಳನ್ನು ಅನೇಕವಾಗಿ ಕೇಳಿರುವೆನು. ಆದರೆ ನೀನಿಷ್ಟು ರಾವಣನಲ್ಲಿ ಯಾವ ರಾವಣನು? ಲೇವೇಕೆ ಇದ್ದಕ್ಕೆಲ್ಲರ ತಲೆಯ ಬಗಳುತ್ತಿರುವ ನಿನ್ನ ನ್ಯಾಲ್ಗೆ ಚೇಳಿ ಬಿಟ್ಟು ಯಾರು? ಆದರೆ ನೀನು ಯಾರು? ಆದರೆ ನೀನು ಯಾರು? ಇಲ್ಲಿ ಬಂದ ಕಾರಣವೇನು? ಓಹೋ, ನಾನು ಯಾರೆಂಬುದನ್ನು ತಿಳಿಸಬೇಕು, ಕೇಳು. ಮಗಳಾಂತರಾಗು. ರಾಮಸ್ವಾಮಿ ದೂತನ ನಡ ರಾವಣ ಎಂಬೇರನು ಮಾನಂಡ. ರಾಮಸ್ವಾಮಿ ದೂತನ ನಡ ಅಡ 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 ರಾಮಸ್ವಾಮಿ ರಾವಣ ಎಂಬೇರನು ಮಾನಂಡ. ರಾಮಸ್ವಾಮಿ ದೂತನ ನಡ. ರಾವಣ, ಲೇವೇಕೆ ನಿನ್ನನ್ನು 10 ತಲೆ ಒಳವೆಂದು 4 ಸಮುದ್ರದಲ್ಲಿ ಮಧ್ಯ ಮುಳುಗಿಸಿ ಅಂಗದನ ತೊಟ್ಲಿಗೆ ಕಟ್ಟಿ ವಧೆಗಳು ತಿನ್ನಿಸಿದವನು ಯಾರು? ಮಹಾಪರಾಕ್ರಮಿಯಾದ ವಾಲಿಯು. ಅಂತ ವಾಲಿಯನ್ನು ಕೊಂದವನ್ಯಾರು? ನಮ್ಮ ರಾಮನು. ಅಂದ ರಾಮಸ್ವಾಮಿ ದೂತನಾನಂದ ರಾವಣ ಎಂದೇರನು ಮಾನಂದ. ರಾಮಸ್ವಾಮಿ ದೂತನಾನಂದ ಹಡ 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 ರಾಮಸ್ವಾಮಿ ದೂತನಾನಂದ ರಾಮನ ಎಂದೇರನು ಮಾನಂದ. ರಾಮಸ್ವಾಮಿ ದೂತನಾನಂದ. ಹೇ ರಾವಣ, ಲೇವೇಕೆ ನಿನ್ನನ್ನು 1000 ವರ್ಷ ಕಾರಾಗೃಹದಲ್ಲಿ ಇರಿಸಿದ್ದವನು ಯಾರು? ಮಹಾಪರಾಕ್ರಮಿಯಾದ ಕಾರ್ತಿಕ ವೀರಾರ್ಜುನನು. ಅಂತ ಕಾರ್ತಿಕ ವೀರಾರ್ಜುನನ್ನು ಜಯಿಸಿದವನು ಯಾರು? ಪರಶುರಾಮನು. ಅಂತ ಪರಶುರಾಮನನ್ನು ಕೊಂದವನು ಯಾರು? ನಮ್ಮ ರಾಮನು. ಅಂದ ರಾಮಸ್ವಾಮಿ ದೂತನಾನಂದ ಅಡ ರಾವಣ ಎಂದೇರನು ಮಾನಂದ. ರಾಮಸ್ವಾಮಿ ದೂತನಾನಂದ. கொடு தோண்டி வந்து எங்கள் மத்தை சீக்க கண்டு கடல் தாண்டி வந்து எங்கள் மத்தை சீக்க கண்டு மன்னன்றவர் ராமன் இடத்தில் இருக்கும் ராமசாமி தூக்கனானண்டா அட ராவணாயன் பேரனுமானண்டா ராமசாமி தூக்கனானடா. ಹಲೇ ರಾವಣ, ಪರನಾರಿಯನ್ನು ಬಯಸಿ ಯಾತಕ್ಕೆ ನಿನ್ನ ವಂಶವನ್ನು ಅಂತ್ಯ ಮಾಡಿಕೊಂಡುವೆ? ಹೀಗಲಾದರೂ ನನ್ನ ಮಾತನ್ನು ಕೇಳು. ಸೀತಾದೇವಿಯನ್ನು ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರ ದೇವರಿಗೆ ಒಪ್ಪಿಸು. ಅವರ ಕಾಲಿಗೆ ಶರಣಾಗತನಾಗು. ಅದಕ್ಕೂ ನಿನಗೆ ನಾಚಿಕೆ ಆಗಿದ್ದರೆ ಸೀತಾದೇವಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ಅವರ ಕಾಲಿಗೆ ಶರಣಾಗತನಾಗು. ಅದು ನಿನಗೆ ನಾಚಿಕೆ ಆಗಿದ್ದರೆ ನನ್ನ ಕಾಲಿಗೆ ಶರಣಾಗತ. ಶ್ರೀರಾಮಚಂದ್ರ ದೇವರಿಗೆ ನಾನು ಹೇಳಿಕೊಳ್ಳುವೆನು, ರಾವಣನದು ಏನು ತಪ್ಪಿಲ್ಲ, ಅವನ ಮನ್ನಿಸಿ ಬಿಟ್ಟು ಬಿಡು ಅಂತ ನಾನು ಹೇಳಿಕೊಳ್ಳುವೆನು. ಭೀತಿ ಕಾಣದೆ ಮಾತನಾಡುವೆ, ಭೀತಿ ಕಾಣದೆ ಮಾತನಾಡುವೆ, ಹೇ ನಂದೆಯೋ ಶಿಶಿವನ ಹೇ ನಂದೆಯೋ. ಭ್ರಷ್ಟ ಕೋತಿಯೇ ಭ್ರಷ್ಟ ನಿಲ್ಲಲೆ, ಭ್ರಷ್ಟ ಕೋತಿಯೇ ಭ್ರಷ್ಟ ನಿಲ್ಲಲೆ, ಪುಡಿ ಪುಡಿಗೈದ ಪಡಗೆ ಬಿಡುವೆನು, ಪುಡಿ ಪುಡಿಗೈದ ಪಡಗೆ ಬಿಡುವೆನು, ಹೇ ನಂದೆಯೋ ಶಿಶಿವನ ಹೇ ನಂದೆಯೋ. ನಿಂತವರವೇ ಇಲ್ಲ ಅವ್ಯಾಕೆ ಇದ್ದಕ್ಕವನ್ನ ತಿಳಿದ ಬಗಳತಿರುವೆಯೋ ನಿನ್ನ ನಾಳೆ ಅಗ್ರಜ, ದೂತನನ್ನು ಸಂಹರಿಸಿ ಪಾಪಕ್ಕೆ ಗುರಿಯಾಗಬೇಡ, ಶಾಂತನಾಗು. ಅನುಜ ಅನುಜ, ನಿನ್ನ ಮಾತು ಇದ್ದೇ ಸರಿ. ಪ್ರಾರ್ಥನೆ, ಜಯಚಂದ್ರ, ಈ ಕೋತಿ ಬಾಲಕ್ಕೆ ವಸ್ತ್ರವನ್ನು ಸುತ್ತಿ ತೈಲವನ್ನು ಹತ್ತಿಸಿ ಬೆಂಕಿಯನ್ನು ಹತ್ತಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಸಮುದ್ರದಲ್ಲಿ ತಳ್ಳಿಬಿಡಿ.
ಆಜ್ಞೆಯಂತೆ ಆಗಲಿ. ರಾಮಚಂದ್ರ, ಆ ದಿವಸ ನೋಡಿದ ಲಂಕಾಪಟ್ಟಣವನ್ನು ಈ ದಿವಸ ನನ್ನ ಬಾಲಿನ ಬೆಳಕಿನಿಂದ ಬೆಂಕಿ ಒಂದೇ ನೀಲ ಸರೋಜ ಕೋಮಲಂ ಋಷಿಕಂ ಒಂದೇ ನೀಲ ಸರೋಜ ಕೋಮಲಂ ಋಷಿಕಂ ಒಂದೇ ಪಂಚಕ ಪ್ರಕಾರಣ ಒಂದೇ ದಾಸರಥಿ ರಾಘವಂ ಮಾಯವತಾರೆ ಪ್ರಿಯ ಮುರಾರೆ ಮಾಯವತಾರೆ ಮಾಯವತಾರೆ ಪ್ರಿಯ ಮುರಾರೆ ಮಾಯವತಾರೆ ಪರಮ ಮಂಗಳ ಪಾವನ ಸೌರೇ ಪರಮ ಮಂಗಳ ಪಾವನ ಸೌರೇ ಮಾಯವತಾರೆ ಜಯ ಮುರಾರೆ ನಿರುತವ ನಿಮ್ಮಯ ಜ್ಞಾನವು ಮಾಡಿ ರಮ ನಿರುತವ ನಿಮ್ಮಯ ಜ್ಞಾನವ ಮಾಡಿ ನೀಚ ನಿರಾಮಯ ಭಕ್ತರೋದಾರಲ್ಲ ಮಾಯವತಾರೆ ಜಯ ಮುರಾರೆ ಜಯ ರಘುವೀರ ಸಮರ್ಥ. ಬಾಮೆ ಸೀತೆ ನೀಲಲೋಚಿಪೆ ಭೂಮಿ ಜಾತೆ ಬಾಮೆ ಸೀತೆ ನೀಲಲೋಚಿಪೆ ಸೋಮಮುಖಿಯೇ ಪ್ರಾಣ ಸಖಿಯೇ ಸೋಮಮುಖಿಯೇ ಪ್ರಾಣ ಸಖಿಯೇ ನೀಲ ಲೋಚಿಪೆ ಭೂಮಿ ಜಾತೆ ಬಾಮೆ ಸೀತೆ ನೀಲಲೋಚಿಪೆ ಎಲ್ಲಿ ಹೇ ಮನೋಹರಿಣಿ ಆ
ಅಗ್ರಜ ಇಂದಿಕೆ ಮಾಸವಾಯಿತು. ಅಗ್ರಜ ಇಂದಿಗೆ ಮಾತು ಆಯ್ತು. ಈ ದಿನ ಬರಬಹುದು. ಈ ದಿನ ಬರಬಹುದು. ಕಂಡೆ ಜಾನಕಿಯು ಕುಶಲದಿ ಕಂಡೆ ಜಾನಕಿಯು. ರಾಮಚಂದ್ರ ಪ್ರಭು ಕಂಡೆ ಜಾನಕಿಯು ಕುಶಲದಿ ಕಂಡೆ ಜಾನಕಿಯು. ಆಕೆಗ ಹವೇ ರಾವಣ ಆಕೆಗ ಹವೇ ರಾವಣ ಗೋಲಾವ ಪಡೋ ಚಿಂತನ. ಸಿಕ್ಕೆ ಮಾತೆಯೋ ಶೋಕವನದಲ್ಲಿ ಸಿಕ್ಕೆ ಮಾತೆಯೋ ಶೋಕವನದಲ್ಲಿ ಶೋಕದಿಂದ ಹೇರುವಳಯ್ಯ. ಕಂಡೆ ಜಾನಕಿ ಕುಶಲದಿ ಕಂಡೆ ಜಾನಕಿ. ಶ್ರೀರಾಮಚಂದ್ರ ಪ್ರಭುವೇ, ನೀವು ಕೊಟ್ಟಂತಹ ಮುದ್ರಿಕೆಯನ್ನು ತೆಗೆದುಕೊಂಡು ಹೋಗಿ ಸೀತಾದೇವಿಯಲ್ಲಿ ಕೈಯಲ್ಲಿ ಕೊಟ್ಟಾಗ ಅದನ್ನು ಹೆರಿಯ ಮೇಲೆ ಇಟ್ಟು ಶೋಕಿಸಿ ಈ ನೀಚ ರಾವಣನನ್ನು ವಧಿಸಿ ತಿಂಗಳದ ಒಳಗಾಗಿ ಬಂದು ಬಿಡಿಸಿಕೊಂಡು ಹೋಗುವಂತೆ ಹೇಳಿದರು. ಅದು ಅಲ್ಲದೆ ನಿಮಗೆ ಒಪ್ಪಿಸಲು ಚೂಡಾಮಣಿ ರತ್ನವನ್ನು ನೀಡಿರೋರು ತೆಗೆದುಕೊಂಡು ಸ್ವಾಮಿ. ಜಾನಕಿ ರಮಣಿ ಮಣಿ ಜಾನಕಿ ರಮಣಿ ಮಣಿ ಜಾನಕಿ ರಮಣಿ ಮಣಿ ಇದು ವೀಕ್ಷಿಸೆ ರಮಣಿ ಜಾನಕಿ ರಮಣಿ ಜಾನಕಿ ಕಂಡರೆ ಚಂದ ಆಂಜನೇಯ ಆಂಜನೇಯ ರಾಮಚಂದ್ರ ಪ್ರಭು, ನನ್ನ ಪ್ರಾಣಕಾಂತಿಯಾದ ಜಾನಕಿಯ ಕುಶಲವನ್ನು ತಿಳಿಸಿ ನನ್ನ ಪ್ರಾಣವನ್ನು ಉಳಿಸಿದೆ. ಇನ್ನು ಮುಂದಿನ ಕಾರ್ಯವನ್ನು ನೋಡೋಣ. ಮಹಾದಾಜ್ಞೆ ಸ್ವಾಮಿ. ಏನಾದೋರದೆ ಪ್ರಾಧಾನಾದಾಲೋ ಅಚ್ಚೇನೋ ಮಡಿದ ಮ್ಯಾಲೆ ಪ್ರಾಧಾನಾದಾಲೋ ಅಚ್ಚೇನೋ ಮಡಿದ ಮ್ಯಾಲೆ ಏನಾಗ್ಯಾರು ಗತಿಯೋ ಏನಂಬೆ ಏನಾದೋರದೆ ದೋಕೆ ಪೋದು ಚಿತಾ ಏನಂಬೆ ಏನಾದೋರದೆ ಪ್ರಗಲ್ದಾನೋ ಆಚೆನ ಮಾಡಿದ ಮೇಲೆ ಏನಾಗ್ಯಾರು ಗತಿಯೋ ಏನಂಬೆ
ನಂದೇಯನಾದೋರದೆ ಲೋಕೆ ಪೋದಕ ನಂದೇಯನಾದೋರದೆ. ಆಹಾ, ನನ್ನ ದುರ್ವಿಧಿಯನ್ನು ನಾನು ಏನೆಂದು ಬಂಡಿಸಲಿ. ಸಕಲ ವಿಷಯಗಳಲ್ಲಿ ನಾನು ಜಯಪ್ರದನಾದ ಆ ಚೇಯನ್ನು ಮಡಿದ ಮೇಲೆ ಮುಂದೆ ಏನಾರು ಗತಿಯೋ. ಆದ್ದರಿಂದ ಉತ್ತಮ. ಇಲ್ಲವೋ ಭ್ರಷ್ಟರೇ, ಇಲ್ಲವೋ ಭ್ರಷ್ಟರೇ, ಕುಲಹೇಳಿ, ನಿನ್ನನ್ನು ನಮ್ಮ ರಾಜ್ಯದ ಕುಲದೇವಕ್ಕೆ ಹುಟ್ಟಿದಕ್ಕೆ, ನಮ್ಮ ರಾಜ್ಯದ ಕುಲಕ್ಕೆ ಅಪಕೀರ್ತಿಗೆ ಹೊರತು ಮತ್ತೊಂದಿಲ್ಲ. ನಿನ್ನನ್ನು ಈಗಲೇ ಖಂಡಿಸಿ ಬಿಟ್ಬಿಡೇನು. ಜಯಚಂದ್ರ, ತಮ್ಮನನ್ನು ಗಾದಿಸಿ ಪಾಪಕ್ಕೆ ಗುರಿಯಾಗಬೇಡ, ಶಾಂತನಾಗ ಅಗ್ರಜ. ನಿನ್ನ ಮಾತಿಗ್ತಾ ಸರಿ. ಇಲ್ಲ ಸೇವಕರೇ, ಈ ನೀಚರನ್ನು ಸಭೆಯಿಂದ ಆಚೆಗೆ ತಳ್ಳಿಬಿಡಿ. ನನ್ನ ವಿಭವಾದ ಮಾತುಗಳು ಕರುಣ ಕಠೋರವಾಯಿತೆ. ಇವನ ಮಧ್ಯದಲ್ಲಿ ಇರುವುದು ನನಗೆ ಸರಿ ಇಲ್ಲ. ನಾನು ಈಗಲೇ ಹೋಗಿ ಶ್ರೀ ರಾಮಚಂದ್ರ ಬಳಿಗೆ ನಾನು ಹತನಾಗದೇ ಉತ್ತಮ. ರಾಮಚಂದ್ರ ಮೂರ್ತಿಯೇ, ತಮ್ಮ ಆಜ್ಞೆಯಂತೆ ಸೇತುವೆಯನ್ನು ಕಟ್ಟು ಮುಗಿಸಿರುವೆನು. ಸುಗ್ರೀವನೇ, ನಾವಿನ್ನು ಲಂಕಾಪಟ್ಟಣಕ್ಕೆ ಪ್ರಯಾಣ ಮಾಡೋಣ. ತಮ್ಮ ಆಜ್ಞೆಯಂತೆ ಆಗಲಿ. ರಾಮ ಕವಿ ಕುಲ ಸೋಮ ಶರಣಮು ನೀಡವಯ್ಯ ರಾಮ ಶರಣಮು ತೋರವಯ್ಯ. ಜಗದ ರಾಮ ರವಿ ಕುಲ ಸೋಮ ಶರಣಮು ನೀಡವಯ್ಯ ರಾಮ ಕರುಣವು ತೋರವಯ್ಯ. ಕೌಶಿಕೆಯಾಗಮೋ ಕಾಶಿ ರಾಮ ಕಳ್ಳಲಾಗಿ ಮಾಡಿದ ರಾಮ. ಕೌಶಿಕೆಯಾಗಮೋ ಕಾಶಿ ರಾಮ ಕಳ್ಳಲಾಗಿ ಮಾಡಿದ ರಾಮ. ಜನಕನ ಸದಿಯಾಳು ತನುವನ್ನು ಮುರಿದ ರಾಮ. ಜನಕನ ಸದಿಯಾಳು ತನುವನ್ನು ಮುರಿದ ಜಾನಕಿ ದೇವಿಯ ಕೈ ಹಿಡಿದ ರಾಮ ಶರಣಮು ನೀಡವಯ್ಯ ರಾಮ ಕರುಣವು ತೋರವಯ್ಯ. ಜಗದ ರಾಮ ರವಿ ಕುಲ ಸೋಮ ಶರಣಮು ನೀಡವಯ್ಯ ರಾಮ ಕರುಣವು ತೋರವಯ್ಯ. ಒಂದೇ ಬಾಣ ಒಂದೇ ನುಡಿಯೋ ಒಂದೇ ಸತಿಯ ಕೈ ಹಿಡಿದ ರಾಮ. ಒಂದೇ ಬಾಣ ಒಂದೇ ಸತಿಯೋ ಜನಕನ ಸದಿಯಾಲು ತನವನ್ನು ಮೂಡಿದ ರಾಮ.
ರಾಮಚಂದ್ರ ಪ್ರಭುವೇ, ನಾನು ರಾವಣ ತಮ್ಮನು ವಿಭೀಷಣನು. ರಾವಣ ರಾಮಚಂದ್ರ ಮೂರ್ತಿ, ಲೋಕರಕ್ಷಕನಾದ ನಿಮಗೆ ನಾನು ಶರಣಾಗತನಾಗೇ ಬಂದಿರುವೆನು. ನನ್ನನ್ನು ರಕ್ಷಿಸಬೇಕು ದೇವ. ರಾಮಚಂದ್ರ ಮೂರ್ತಿ, ಇವರು ರಾಕ್ಷಸರು, ಇವರು ನಂಬಬೇಡಿ. ಸುಗ್ರೀವರಾಜ, ಶತ್ರುಗಳಾಗಲಿ ಮಿತ್ರರಾಗಲಿ ಶರಣಾಗತಿಯನ್ನು ಬೇಡಿ ಬಂದಾಗ ಅವರನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ. ಸುಗ್ರೀವನೇ, ನಿನ್ನ ಇಷ್ಟದಂತೆ ನೀನು ನಮ್ಮೊಡನೆ ಇರುವನಾಗು. ಆಜ್ಞೆಯಂತೆ ಹೇಳಿ. ನಿಮಗೆ ಮಂಗಳವಾಗಲಿ. ಸುಗ್ರೀವನೇ, ನಾವಿನ್ನು ಲಂಕಾಪಟ್ಟಣಕ್ಕೆ ಬಂದು ಸೇರಿದೆವು. ಇನ್ನು ಅಂಗದನನ್ನು ರಾವಣನಲ್ಲಿಗೆ ರಾಯಭಾರಿಯಾಗಿ ಕಳಿಸು. ರಾವಣನ ಸಂದೇಶವನ್ನು ತಿಳಿದು ಬರಲಿ. ತಮ್ಮ ಆಜ್ಞೆಯಂತೆ ಆಗಲಿ. ನಿನ್ನೆ ರಾವಣ ಬಳಿಗೆ ಹೋಗಿ ಲೋಕ ಮಾತೆಯಾದ ಜಾನಕಿ ಕುಶಲವನ್ನು ತಂದು ಶ್ರೀರಾಮಚಂದ್ರಗೆ ತಂದು ಒಪ್ಪಿಸಲು, ಇಲ್ಲದಿದ್ದರೆ ಯುದ್ಧಕ್ಕೆ ಸಿದ್ಧನಾಗುವ ಅಭಿಪ್ರಾಯ ತಿಳಿದು ಬಾ. ಮಾದಾಜ್ಞೆ. ಆಹಾ, ಶತ್ರು ಸೈನ್ಯವೇ ಬಂದು ಶತ್ರು ಸೈನ್ಯ ಬಂದು ನಮ್ಮ ಪಟ್ಟಣ ಮುಟ್ಟಿಕೊಂಡಿರೋದಲ್ಲ. ಏನು ಮಾಡಲಿ? ಎಲ್ಲ ಸೇವಕ ಇಲ್ಲ ಸೇವಕ, ದೀರ್ಘ ನಿದ್ರೆಯಲ್ಲಿರುವ ನನ್ನ ಅನುಜನದ ಕುಂಭಕರ್ಣನನ್ನು ಎಚ್ಚರಗೊಳಿಸಿ ಕರೆದುಕೊಂಡು ಬಾ. ಹಲೋ ರಾವಣ. ಎಲ್ಲೋ ರಾವಣ, ಲೋಕಮಾತೆಯಾದ ಜಾನಕಿಯನ್ನು ಲೋಕಮಾತೆ ಜಾನಕಿಯನ್ನು ತಂದು ಶ್ರೀರಾಮಚಂದ್ರನಿಗೆ ಒಪ್ಪಿಸುವೆಯೋ? ಒಪ್ಪಿಸಿ ಒಂದೇ ನಡೆದಿರೋದು. ಒಪ್ಪಿಸಿ ಶರಣಾಗತನಾಗುವೆಯೋ? ಒಪ್ಪಿಸುವ ಶರಣಾಗತ ಆಗುವೆಯೋ? ಇಲ್ಲ ಯುದ್ಧಕ್ಕೆ ಸಿದ್ಧನಾಗು. ಅಭಿಪ್ರಾಯವನ್ನು ತಿಳಿಸು. ವಾಲಿಗೆ ಸಿಲುಕಿದ ಕಂದ, ವಾಲಿಗೆ ಸಿಲುಕಿದ ಬಾಲನ ತೊಟ್ಟಲಕ್ಕೆ ಕಟ್ಟಿ ಒದಗಲು ಸಿದ್ಧ ರಾವಣ. ಬಲವಾದ ಎನ್ನಗಳಿಂದ ನಿನ್ನನ್ನು ಧ್ವಂಸ ಮಾಡಿಬಿಡುವೆ. ಹಲೋ ರಾವಣ, ಕಾಲು ತೋರಿಸ್ಬಿಡು. ಅಗ್ರಜ, ದೀರ್ಘ ನಿದ್ರೆಯಲ್ಲಿರುವ ನನ್ನನ್ನು ಎಚ್ಚರಗೊಳಿಸಿದ ಕಾರಣವೇನು? ಅನುಜ ಕುಂಭಕರ್ಣ, ಶತ್ರು ಸೈನ್ಯವೇ ಬಂದು ನಮ್ಮ ಪಟ್ಟಣ ಮುಟ್ಟಿಕೊಂಡಿರೋದು. ಅದಕ್ಕೆ ಯುದ್ಧಕ್ಕೆ ಹೋಗುವುದಕ್ಕೆ ಎಚ್ಚರಗೊಳಿಸಿರುವೆನು. ಅಗ್ರಜ, ಮುಖ್ಯವಾಗಿ ನೀನು ಮಾಡಿಕೊಂಡ ತಪ್ಪಿಕೆ ನಾನೇನು ಮಾಡಬೇಕು? ಅದರಿಂದ ಸೀತಾದೇವಿಯನ್ನು ರಾವನಿಗೆ ಒಪ್ಪಿಸದೇ ಸರಿ. ನಿನ್ನನ್ನು ನೀತಿ ವಾಕ್ಯಗಳು ಹೇಳುವುದಕ್ಕೆ ಎಚ್ಚರಗೊಳಿಸಲಿಲ್ಲ. ಯುದ್ಧಕ್ಕೆ ಹೋಗುವುದಕ್ಕೆ ಸಂಬಂಧವ, ಹೋಗುವುದಕ್ಕೆ ಸಂಬಂಧವ. ಅಗ್ರಜ ಕೋಪಿಸಬೇಡ. ನಿನ್ನ ಆಜ್ಞೆಯಂತೆ ಯುದ್ಧಕ್ಕೆ ಹೋಗುವೆನು. ಜೈ ಶ್ರೀರಾಮ. ವೀರ ಧೀರ ಸೂರ ಸಮರ ಜೀಗಲೇ, ವೀರ ಧೀರ ಸೂರ ಸಮರ ಜೀಗಲೇ, ವೀರ ಧೀರ ಸೂರ ಸಮರ ಜೀಗಲೇ, ವೀರ ಧೀರ ಸೂರ ಜೀಗಲೇ, ವೀರ ಧೀರ ಸೂರ ಸಮರ ಜೀಗಲೇ. ಆಗೋ ಬಿಡುವೆಯಿತು ಕಥೆಯನ್ನು, ಆಗೋ ಬಿಡುವೆಯಿತು ಬಾಣ, ಬಿಡುವೆಯಿತು ಕಥೆಯನ್ನು, ಆಹೋ ಬಿಡುವೆಯಿತು ಗಾನ, ಬಿಡುವೆಯಿತು ಬಾಣ, ಕುಂಭಕರ್ಣ, ನೀನು ಸಹ ಮಾಡಿದೆಯಾ? ಹುಟ್ಟಿದ 7 ದಿನಕ್ಕೆ ಬಂಡಿ ಅನ್ನಗಳನ್ನು ತಿಂದು ನಿನ್ನ ಪರಾಕ್ರಮಿ ಎಲ್ಲಿ ಹೋಯಿತು? ಅನುಜ ಕುಂಭಕರ್ಣ, ನೀನು ಸಹ ಮಾಡಿದೆಯಾ? ಇಂದ್ರಜಿತ್, ಜನಕ ಕುಮಾರ, ಸಾಯಲೇಬೇಕು. ಆಜ್ಞೆಯನ್ನು ಕೊಡು. ನಿಕುಂಭ ಯಾಗವನ್ನು ಮಾಡಿ ಛತ್ರಗಳನ್ನು ಸಂಹರಿಸೇ ಬರುವೆನು. ಕುಮಾರ ಜಯಿಸಿಲ್ಲನಾಗು. ಆಜ್ಞೆ. ಅಲ್ಲಿ ಕೂತ್ಕೋ. ಲಕ್ಷ್ಮಣ
ಲಕ್ಷಣ ನಿನ್ನಯ. ತಲೆ ಮೇಲೆ ಕೊಡ್ಬೋದು ಊರ್ಕೈತಿ. ಮುಗಿಸುವೆ ನಿನ್ನನು ಚೀ. ಕಾಲೋಗದು ಬಿಡ ಬಿಲ್ಲ. ನಿಲ್ಲಲು ನಿಲ್ಲಲು ಕಲ್ಲಲನೇ, ನಿಲ್ಲಲೋ ನಿಲ್ಲಲೋ ಕಲ್ಲನೆನೆ, ನಿಲ್ಲಲೋ ನಿಲ್ಲಲೋ ಕಲ್ಲನೆನೆ. ನೀಚಾದ ಮನೆ ಇದು ಮೋಸ. ಚೆಲ್ಲುತ್ತ ಕಣ್ಣಗಳನ್ನು ನಾ, ಚೆಲ್ಲುತ್ತ ಕಣ್ಣಗಳನ್ನು ನಾ. ದುಷ್ಟ ಮಾರ್ಗ ಇದು ಮೋಸ. ಭಾರವೀರ ಧೀರ ಸೂರ ಸಮರಗೀಗಲೇ, ಭಾರವೀರ ಧೀರ ಸೂರ ಸಮರಗೀಗಲೇ, ಭಾರವೀರ ಧೀರ ಸೂರ ಸಮರಗೀಗಲೇ, ಭಾರವೀರ ಧೀರ ಸೂರ ಸಮರಗೀಗಲೇ, ಭಾರವೀರ ಧೀರ ಸೂರ ಸಮರಗೀಗಲೇ. ಓಹೋ ಬಿಡುವೆ ಇದೋ ಬಾಣ, ಓಹೋ ಬಿಡುವೆ ಇದೋ ಬಾಣ, ಓಹೋ ಬಿಡುವೆ ಇದೋ ಈ ಕ್ಷಣ. ಓಹೋ ಬಿಡುವೆ ಇದೋ ಬಾಣ, ಭಾರವೀರ ಧೀರ ಸೂರ ಸಮರಗೀಗಲೇ, ಭಾರವೀರ ಧೀರ ಸೂರ ಸಮರಗೀಗಲೇ, ಭಾರವೀರ ಧೀರ ಸೂರ ಸಮರಗೀಗಲೇ. ಓಹೋ ಬಿಡುವೆ ಇದೋ ಬಾಣ, ಓಹೋ ಬಿಡುವೆ ಇದೋ ಈ ಕ್ಷಣ. ಓಹೋ ಬಿಡುವೆ ಇದೋ ಬಾಣ. ಓಹೋ ಬಿಡುವೆ ಇದೋ ಈ ಕ್ಷಣ. ಇಂದ್ರಾದಿ ದೇವಾದಿ ದೇವತೆಗಳನ್ನು ಜಯಿಸಿದ ನಿನ್ನ ಪರಾಕ್ರಮಿಯಲ್ಲಿ ಪಿತ್ರ ಮಿತ್ರ ಮಿತ್ರಗಳನ್ನು ಕಳೆದುಕೊಂಡ ಪಿತ್ರ ಮಿತ್ರಗಳನ್ನು ಕಳೆದುಕೊಂಡನಲ್ಲ, ಯಾರು ನಿನಗೆ ಯಾರು ಗತಿ? ನನ್ನ ಕುಮಾರನಾದ ಇಂದ್ರಜಿತನನ್ನು ಕೊಂದವನು ಯಾರಾಗಿರಬಹುದು? ಲಕ್ಷ್ಮಣನು. ಏನು ಲಕ್ಷ್ಮಣನೇ? ಲಕ್ಷ್ಮಣನು ಅವನು ಎಲ್ಲ ಪಾತಾಳದಲ್ಲಿ ಅಡಗಿದ್ದರೆ ಅವನು ಸಂಹರಿಸುತ್ತಿರುವೆನು. ಇದೋ ನನ್ನ ಪೆಟ್ಟನ್ನು ಸೇರಿಸಿಕೋ. ಹೇ ನರಾದ ಮನೆ, ಇಲ್ಲ ನರವರೇ, ನನಗೆ ಪುತ್ರ ನನಗೆ ಪುತ್ರ ಮಿತ್ರ ಶೋಕವನ್ನು ಕೊಟ್ಟಿರುವೆ, ನಿನಗೆ ಅನುಜ ಶೋಕವನ್ನು ಕೊಟ್ಟಿದ್ದೀನಿ, ಅನುಭೋಗಿಸಿಕೋ. ಪುನಃ ನಿನ್ನ ಮೇಲೆ ಯುದ್ಧಕ್ಕೆ ಬರುವೆನು. ಅನುಜ ನಿರಣಧೀರನೇ, ಅನುಜ ನಿರಣಧೀರನೇ, ಗಣಪಾಲ ಸುಮಿತ್ರ ಜನೇ, ತನುವನ್ನು ಒಪ್ಪಿಸಿದೆಯ ತಮ್ಮನೇ, ತನುವನ್ನು ಒಪ್ಪಿಸಿದೆಯ ತಮ್ಮನೇ, ತಮ್ಮನೇ, ತಮ್ಮನೇ. ಅಯ್ಯೋ ತಮ್ಮನೇ, ನಿನ್ನನ್ನು ತೊರೆದು
ನಾನು ಅಯೋಧ್ಯೆಗೆ ಹೇಗೆ ಹೋಗಲಿ? ನಿನ್ನನ್ನು ಕಳೆದುಕೊಂಡು ನಾನು ಹೋಗಿ ಜನನಿ ಸುಮಿತ್ರೆಗೆ, ಕೌಸಲ್ಯಗೆ ನೀನು ಏನೆಂದು ಹೇಳಲಿ? ಭರತ ಶತ್ರುಘ್ನರು ಕೇಳಿದರೆ ನಾನೇನೆಂದು ಉತ್ತರಿಸಲಿ? ನನಗೆ ಈ ಯುದ್ಧವೂ ಬೇಡ, ಈ ಸೀತೆಯೂ ಬೇಡ, ನಾನಿಲ್ಲೇ ಪ್ರಾಣತ್ಯಾಗ ಮಾಡುವೆನು. ಸುಗ್ರೀವ, ರಾಮಚಂದ್ರ ಪ್ರಭುವೇ, ಲಕ್ಷ್ಮಣ, ಅನುಜ ಲಕ್ಷ್ಮಣ. ರಾಮಚಂದ್ರ ಪ್ರಭುವೇ, ರಾಮಚಂದ್ರ ಪ್ರಭುವೇ, ಲಕ್ಷ್ಮಣ ಸ್ವಾಮಿ ದೇಹದಲ್ಲಿ ಪ್ರಾಣವೂ ಇರುವುದು. ಆಂಜನೇಯನ ಕಳಿಸಿ ಸಂಜೀವನ ಮೂಲಕ ತಿರುಸುವರಾಗಿ. ಬರೀ ಆಂಜನೇಯ ಆಂಜನೇಯನೇ, ನೀನು ರಾಮಚಂದ್ರ ಪ್ರಭುವೇ, ಆಂಜನೇಯನೇ, ನೀನು ಬೇಗನೆ ಹೋಗಿ ಚಂದ್ರದ್ರೋಣ ಪರ್ವತಕ್ಕೆ ಹೋಗಿ ಸಂಜೀವಿನಿಯನ್ನು ತೆಗೆದುಕೊಂಡು ಬಾ. ಮಹಾದಾಜ್ಞೆ. ಸುಗ್ರೀವನೇ, ಆಂಜನೇಯನು ಹೇಗೆ ಇನ್ನೂ ಬಾರಲಿಲ್ಲ? ಈ ಸೂರ್ಯನು ತನ್ನ ವಂಶದವನೆಂದು ಕರುಣೆ ಇಲ್ಲದೆ ಉದ್ಭವಿಸುತ್ತಾ ಬರುತ್ತಿರುವನು. ನಾನೀಗಲೇ ಸೂರ್ಯನ ಮೇಲೆ ಬಾಣ ಪ್ರಯೋಗವನ್ನು ಮಾಡುವೆನು. ಸ್ವಾಮಿ ಅದು ಸೂರ್ಯನ ಕೇಳ ಪ್ರಕಾಶವಲ್ಲ, ಸಂಜೀವ ಮೂಲಕನ ಪ್ರಕಾಶವು ಸ್ವಾಮಿ. ಅದು ಶಾಂತರಾಗಬೇಕು. ನಾನು ಹೋಗುವ ಮಾರ್ಗದಲ್ಲಿ ಆ ಮಾಯಾವಿಗಳು ರಾಕ್ಷಸರನ್ನು ಕಲ್ಪಿಸಿದ್ರಿಂದ ಸ್ವಲ್ಪ ಸಾವಕಾಶವಾಯಿತು. ಆದ್ದರಿಂದ ನನ್ನನ್ನು ಮನ್ನಿಸಬೇಕು. ಆಂಜನೇಯ, ಇದರಲ್ಲಿ ನಿನ್ನ ತಪ್ಪು ಏನಿಲ್ಲ. ಸುಗ್ರೀವ, ಈ ಸಂಜೀವಿನಿಯನ್ನು ಲಕ್ಷ್ಮಣನಿಗೆ ಕೊಡು. ಆಂಜನೇಯ, ಅನುಜ ಲಕ್ಷ್ಮಣ, ಈ ಆಂಜನೇಯನಿಂದ ಗತಪ್ರಾಣನಾದ ನಿನ್ನನ್ನು ಪುನಃ ಪಡೆದೆನು. ಆಂಜನೇಯ, ನಿನ್ನಿಂದ ಸೀತೆಯ ನೆಲೆಯನ್ನು ಕಂಡೆ. ಗತಪ್ರಾಣನಾದ ನನ್ನ ಅನುಜನನ್ನು ಪುನಃ ಪಡೆದೆನು. ಇನ್ನು ಮುಂದಿನ ಕಾರ್ಯಕ್ಕೆ ಪ್ರಯತ್ನ ಮಾಡೋಣ. ಅನುಜ ಲಕ್ಷ್ಮಣ, ಈ ಆಂಜನೇಯನಿಂದ ಗತಪ್ರಾಣನಾದ ನಿನ್ನನ್ನು ಪುನಃ ಪಡೆದೆನು. ನಿನ್ನನ್ನು ಈ ರೀತಿಯಾಗಿ ವಂಚಿಸಿದವರನ್ನು ಸ್ವರ್ಗ ಮತ್ಸ್ಯ ಪಾತಾಳ ಲೋಕದಲ್ಲಿ ಅಡಗಿದ್ದರು ನಾನು ಆತನನ್ನು ಸಂಹರಿಸೇ ಬಿಡುವುದಿಲ್ಲ. ನಡೆ. ವಿರೋಧವನ್ನು ಬಯಸದೆ ಸಮರಕ್ಕೀಗ ಬಂದೆಯ. ನಿಚ್ಚನೆ ಮದೊಂದನೆ ಕಠೋರ ಕೂಳ ಏಡಿಯ, ವಿರೋಧವನ್ನು ಬಯಸದೆ ಸಮರಕ್ಕೀಗ ಬಂದೆಯ. ನೀಚನೆ ದುರಾತ್ಮನೆ ಕಠೋರ ಕೂಲ ರೂಪನೆ, ರಥವನ್ನು ಬಯಸುತ್ತಾ ಸಮರಕ್ಕೀಗ ಬಂದೆಯ. ವಿರೋಧವನ್ನು ಬಯಸುತ್ತಾ ಸಮರಕ್ಕೀಗ ಬಂದೆಯ. ದುರಾತ್ಮನೆ ಮದೊಂದನೆ ಕಠೋರ ಕೂಳ ಏಡಿಯ, ವಿರೋಧವನ್ನು ಬಯಸಿ ನೀನು ಸಮರಕ್ಕೀಗ ಬಂದೆಯ. ನೀಚನೆ ದುರಾತ್ಮನೆ ಕಠೋರ ಕೂಲ ರೂಪನೆ, ವಿರೋಧವನ್ನು ಬಯಸುತ್ತಾ ಸಮರಕ್ಕೀಗ ಬಂದೆಯ. ದುರಾತ್ಮನೆ ಮದೊಂದನೆ ಕಠೋರ ಕೂಳ ಏಡಿಯ, ವಿರೋಧವನ್ನು ಬಯಸಿ ನೀನು ಸಮರಕ್ಕೀಗ ಬಂದೆಯ. ಸಮರಕ್ಕೀಗ ಬಂದೆಯ. ಓಹೋ ಲಂಕಾಧೀಶ್ವರ, ಯಾರ ಬಾಹುಬಲದ ಪರಾಕ್ರಮವನ್ನು ವೀಕ್ಷಿಸಲು
ಇಟ್ಟಿ ಕಾಲವು ಯೋಚಿಸಿದೆನೋ ಅಂತಹ ರಾವಣ ಸಾರ್ವಭೌಮನನ್ನು ಯುದ್ಧರಂಗದಲ್ಲಿ ಸಂದರ್ಶಿಸಲು ಇಂದು ಭಾಗ್ಯವು ದೊರಕಿತೋ ರಾವಣ. ಹೇ ರಾವಣ, ಈಗಲಾದರೂ ಕಾಲ ಮಿಂಚಿಲ್ಲ. ನನ್ನ ಜಾನಕಿ ನನಗೆ ಒಪ್ಪಿಸಿ ಕ್ಷಮೆಯನ್ನು ಕೇಳು, ಕ್ಷಮಾ ಭಿಕ್ಷೆಯನ್ನು ನೀಡುವೆನು. ಅದು ಎಂದಕ್ಕೂ ಸಲ್ಲವೇ ಆಗದು. ಹಾಗಿದ್ದರೆ ಯುದ್ಧಕ್ಕೆ ಸಿದ್ಧನಾಗು. ಆಗಬಹುದು. ಇದು ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ನೀನು ಹೋಗಿ ಅಯೋಧ್ಯೆಗೆ ಹೋಗಿ ಭರತ ಶತ್ರುಘ್ನರಿಗೆ ತಿಳಿಸು, ರಾಮನು ಬರುತ್ತಿರುವನೆಂದು ಭರತ ಶತ್ರುಘ್ನರಿಗೆ ತಿಳಿಸು. ಮಹಾದಾಜ್ಞೆ ಸ್ವಾಮಿ. ನಿನಗೆ ಮಂಗಳವಾಗಲಿ. ಸೈರಿಸು. ರಾಮ ಲಕ್ಷ್ಮಣ ಸೀತಾ ರಾಮ ಲಕ್ಷ್ಮಣನ ಸೀತಾ ಸಮೇತರಾಗಿ ಇತ್ತಲೇ ಬರುತ್ತಿರುವರು. ಸರಿಸು ಸರಿಸು. ನಾನು ಬಳಲಿದೆನೆಂದು ದಾರಿ ಕಾಣದೆ ನಾನೊಂದು ಬಾಳಲಿ ನಾನು ಬಳಲಿದೆನೆಂದು ದಾರಿ ಕಾಣದೆ ನಾನೊಂದು ಮೂಡಲಗಿರಿಯೋನೆ ಮುದ್ದು ಮಾದೇವನೇ ಎದ್ದು ನೀ ಬಾರಯ್ಯ ದೇವ ದೀನದ ನೋಡಯ್ಯ ಸ್ವಾಮಿ ಮೂಡಲಗಿರಿಯೋನೆ ಮುದ್ದು ಮಾದೇವನೇ ಎದ್ದು ನೀ ಬಾರಯ್ಯ ದೇವ ದೀನದ ನೋಡಯ್ಯ ಕರುಣಿಸಿ ಬಾರೋ ಕರುಣೆಯ ತೋರು ಬಹುತರ ಕಾಪಾಡಲು ನೀ ಮೊರೆಯಲು ಕೇಳಲು ಮಾದೇವ ಬಾರಯಾರಿ ದರುಶನವ ನೀಡಯ ನಿನ್ನನ್ನು ಕಾಣುವ ಆಸೆಯು ಏಕೆ ಕಾಣೆ ನಾನು ಏಕಿನ್ನೋ ನಿನ್ನನ್ನು ಕಾಣುವ ಆಸೆಯು ಏಕೆ ಕಾಣೆ ನಾನು ಏಕಿನ್ನೋ ತಾಳು ಬೆಟ್ಟದ ನಡೆಯೋ ಏಳು ಬೆಟ್ಟದ ಗುಡಿಯೋ ಒಂದನ್ನು ನಾನರಿಯೇ ದೇವಾ ಏನನು ನಾ ತಿಳಿಯೇ ಸ್ವಾಮಿ ತಾಳು ಬೆಟ್ಟದ ನಡೆಯೋ ಏಳು ಬೆಟ್ಟದ ಗುಡಿಯೋ ಒಂದನ್ನು ನಾನರಿಯೇ ದೇವಾ ಏನನು ನಾ ತಿಳಿಯೇ ಕರುಣಿಸಿ ಬಾರೋ ಕರುಣೆಯ ತೋರು ಕರುಣಿಸಿ ಬಾರೋ ಕರುಣೆಯ ತೋರು ಭಗುತನ ಕಾಪಾಡಲು ನೀ ಮೊರೆಯನು ಕೇಳಲು ಮಾದೇವ ಬಾರಯಾರಿ ದರುಶನವ ನೀಡಯ ನಂಬಿದ ಭಗುತರ ಮನದಲ್ಲಿ ಕಾಯುವ ಗುರುವು ನೀನಯ್ಯ ಬೇಡಿದ ಭಾಗ್ಯವ ಕೊಟ್ಟು ಸಲುಹೋ ಪ್ರಭು ನೀನಯ್ಯ ನೀನು ಬಾರದೆ ನಾನು ಉಳಿಯನು ದೇವ ಬಾರಯ್ಯ ಮಹಾದೇವ ಬಾರಯ್ಯ ಮಹಾದೇವ ಬಾರಯ್ಯ ಉಗೇ ಮಕ್ಕಳಯ್ಯ ಉಗೇ ಶ್ರೀರಾಮಚಂದ್ರ ಪಾದಾರವಿಗದಿಗೋ ಇಂದು ರಾಮಗೆ ಮಂಗಳ ಶ್ರೀರಾಮಗೆ ಜಯ ರಾಮ
ರಾಮ ಕೆ ಮಂಗಲ ಸೀತಾ ದೇವಿಯ ಸಕಲ ಕಾಪಾಡಿದ ಲಕ್ಷ್ಮಣ ಸೇವಿತ ಕಾಪಾಡಿದ ಸ್ವಾಮಿ ಲಕ್ಷ್ಮಣ ಸೇವಿತ ಕಾಪಾಡಿದ ಸ್ವಾಮಿ ರಾಮಕ್ಕೆ ಮಂಗಲ ರಾಮಕ್ಕೆ ಮಂಗಲ ಭರತ ಶತ್ರುಘ್ನರ ಸಾಮಾನ್ಯ ಬೀದರೆಲ್ಲ ಭರತ ಶತ್ರುಘ್ನರ ಸಾಮಾನ್ಯ ಬೀದರೆಲ್ಲ ಆಂಜನೇಯನ ಆಂಜನೇಯನ ಸಾಮಾನ್ಯ ದೇವರಲ್ಲ ರಾಮಗೆ ಮಂಗಲ ಜಯ ರಾಮಗೆ ರಾಮಗೆ ಮಂಗಲ ಗುರು ಬಾಬಾ ಶ್ರೀಧರ ಆಶೀರ್ವಾದಿಸೆ ಗುರು ಬಾಬಾ ಶ್ರೀಧರ ಆಶೀರ್ವಾದಿಸೆ ಆಂಜನೇಯನ ಪಾದವತಿ ಪಾದವತಿ ರಾಮಕ್ಕೆ ಮಂಗಲ ರಾಮಕ್ಕೆ ಮಂಗಲ ಜೈಂದ್ರಾರಮಣ ಗೋವಿಂದ ಆಂಜನೇಯ ಮರದ ಗೋವಿಂದ ಚಿಕ್ಕಮ್ಮ ಎಲ್ಲಮ್ಮ ನಿನ್ನ ಪಾದಗಳಿಗೆ ಗೋವಿಂದ ಮಾರಿಯಮ್ಮ ನಿನ್ನ ಪಾದಗಳಿಗೆ ಗೋವಿಂದ ವಿದ್ಯೆ ಕಲಿಸಿದ ಗುರು ಪಾದಕ್ಕೆ ಗೋವಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಗೋವಿಂದ ವರದರಾಯ ಸ್ವಾಮಿ ಕ್ಕೆ ಗೋವಿಂದ ವರದರಾಯ ಸ್ವಾಮಿ ಪಾದಾರ್ವಿಗತಿ ಗೋಯಿಂದು ವಸಂತ ವಲ್ಲಭರ ಸ್ವಾಮಿ ಪಾದಾರ್ವಿಗತಿ ಗೋಯಿಂದು ಜಯ ಜೈ ನಮ ಪಾರ್ವತೀಪತೆ ಜಯ